ಹಾಯ್ ಹೆಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಸುದ್ದಿವಾಹಿನಿ ಸಮತಾ ಪಬ್ಲಿಕ್ ನ್ಯೂಸ್. ಸ್ವಾಗತ ವೀಕ್ಷಕರೇ. ನಾವಿಲ್ಲಿ ಸಾಮಾನ್ಯವಾಗಿ ಸಮಾಜದ ಚಟುವಟಿಕೆಗಳು, ಅಭಿವೃದ್ಧಿ, ಜನಸಂವಹನ, ಹೋರಾಟ, ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲವನ್ನೂ ನಿಮ್ಮ ಮುಂದಿಟ್ಟುತ್ತಿದ್ದೇವೆ. ಆದರೆ ಇವತ್ತು ತುಂಬಾ ಭಾರವಾದ ಮನಸ್ಸಿನಿಂದ, ವಿಷಾದದಿಂದ ಕೂಡಿದ ಅತ್ಯಂತ ದುಃಖದ ಮಾಹಿತಿಯನ್ನ ನಿಮ್ಮ ಮುಂದೆ ಇರಿಸುತ್ತಿದ್ದೇವೆ. ಉತ್ತರ ಕರ್ನಾಟಕದ ಪರಮ ಪೂಜ್ಯರು, ದಾಸೋಹದ ಪ್ರತಿಮೆ, ಅನ್ನದಾನದ ತಪಸ್ವಿ, ಬಂಡಿಗಣಿ ಮಠದ ದಾಸೋಹರತ್ನ ಎಂದೇ ಖ್ಯಾತಿ ಪಡೆದ ಪೂಜ್ಯ ಬಂಡಿಗಣಿ ಬಸವಗೋಪಾಲ್ ಶ್ರೀಗಳು ಇನ್ನು ನಮ್ಮ ಮಧ್ಯದಲ್ಲಿಲ್ಲ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಮಠವನ್ನ ರಾಷ್ಟ್ರದ ಮಟ್ಟದಲ್ಲಿ ಪರಿಚಯಪಡಿಸಿದ ಈ ಮಹಾನ ತಪಸ್ವಿಗಳು, ಲಕ್ಷಾಂತರ ಭಕ್ತರ ಹೃದಯದಲ್ಲಿ ನೆಲೆಸಿದ ಪೂಜ್ಯರು ಇಂದು ಲಿಂಗೈಕ್ಯರಾಗಿದ್ದಾರೆ ಎನ್ನುವ ವಿಷಾದಕರ ಸುದ್ದಿ ನಮ್ಮ ಸಮತಾ ಪಬ್ಲಿಕ್ ನ್ಯೂಸ್ಗೆ ಈ ಕ್ಷಣಕ್ಕೆ ಲಭ್ಯವಾಗಿದೆ. 4 ದಿನಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರು. ವೈದ್ಯರು ಶ್ರಮಪಟ್ಟು ಚಿಕಿತ್ಸೆ ಕೊಟ್ಟರು. ಇಂದು ದುಃಖದ ಮಾಹಿತಿಯಂತೆ ಶ್ರೀಗಳು ಕೊನೆಯುಸಿರು ಬಿಟ್ಟಿದ್ದಾರೆ ಎಂದು ಅಧಿಕೃತವಾಗಿ ತಿಳಿದುಬಂದಿದೆ. ವೀಕ್ಷಕರೇ, ಪೂಜ್ಯ ಬಸವಗೋಪಾಲ ಶ್ರೀಗಳು ಕೇವಲ ಧಾರ್ಮಿಕ ಗುರುಗಳಲ್ಲ, ಭಕ್ತರಿಗೆ ಅನ್ನದಾನ, ನಿರಂತರ ದಾಸೋಹ, ಬಡವರ ನೆರವು, ಸಮಾಜ ಸೇವೆ ಇವನ್ನೆಲ್ಲ ಜೀವಧರ್ಮವನ್ನಾಗಿ ಮಾಡಿಕೊಂಡಿದ್ದ ಮಹಾತ್ಮರು. ಒಂದೇ ಒಂದು ಊಟಕ್ಕಾಗಿ ಬಂದವರನ್ನು ಹಿಂದಕ್ಕೆ ಕಳುಹಿಸದ ಮಹಾಪುರುಷರು. ಬಾಯಾರಿದವರಿಗೆ ನೀರು, ಹೊಟ್ಟೆ ಬಾಳುವವರಿಗೆ ಊಟ ಎಂಬ ಬಸವ ತತ್ವವನ್ನ ನಿಜಾರ್ಥದಲ್ಲಿ ಅನುಸರಿಸಿದ್ದ ದಾನಶೀಲರು. ಗ್ರಾಮಗಳಿಂದ ನಗರಗಳವರೆಗೆ, ಉತ್ತರ ಕರ್ನಾಟಕದಿಂದ ಮಹಾರಾಷ್ಟ್ರದಲ್ಲೂ ಸಹ ಲಕ್ಷಾಂತರ ಜನರ ಭಕ್ತಿಭಾವಕ್ಕೆ ಕೇಂದ್ರಬಿಂದುವಾಗಿದ್ದವರು ಬಂಡಿಗಣಿ ಮಠದ ಈ ದಾಸೋಹರತ್ನ. ಇಂದು ಅವರ ನಿಧನದ ಸುದ್ದಿ ಹರಡುತ್ತಿದ್ದಂತೆಯೇ ರಬಕವಿ ಬನಹಟ್ಟಿ, ಬಂಡಿಗಣಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಮಠ ಪ್ರದೇಶದತ್ತ ಭಕ್ತರು ಸಾಗಿ ಬರುವ ರಶ್ ಈಗಾಗಲೇ ಆರಂಭವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಶ್ರೀಗಳ ಅಂತಿಮ ದರ್ಶನ, ಭಕ್ತರಿಗೆ ಅವಕಾಶ, ವಿಧಿವಿಧಾನಗಳು ಈ ಸಂಬಂಧ ಮಠದವರು ಏರ್ಪಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ವೀಕ್ಷಕರೇ, ಒಬ್ಬ ಮಹಾನ್ ಸೇವಾಧರ್ಮಿ, ಒಬ್ಬ ಅದ್ಭುತ ಮಾನವತಾವಾದಿ, ತನ್ನ ಜೀವನವನ್ನೇ ಅನ್ನದಾನಕ್ಕೆ ಮುಡಿಪಾಗಿಟ್ಟ ಮಾಣಿಕ್ಯ ಇಂದು ನಮ್ಮೊಂದಿಗಿಲ್ಲ. ಬಂಡಿಗಣಿ ಬಸವಗೋಪಾಲ್ ಶ್ರೀಗಳ ಲಿಂಗೈಕ್ಯವು ಉತ್ತರ ಕರ್ನಾಟಕ ಮಾತ್ರವಲ್ಲ, ಸಂಪೂರ್ಣ ಕನ್ನಡ ನಾಡಿಗೆ ತುಂಬಲಾರದ ನಷ್ಟ. ಸಮತಾ ಪಬ್ಲಿಕ್ ನ್ಯೂಸ್ ಪರವಾಗಿ ಪೂಜ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇವೆ. ಇದೀಗ ಇಷ್ಟೇ. ಮುಂದಿನ ಮಾಹಿತಿಗಳನ್ನ ಕ್ರಮವಾಗಿ ನಿಮ್ಮ ಮುಂದಿಡುತ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್.